ಎಲ್ಲರೂ ಇಷ್ಟಪಡುವಂಥ ದಾಬಾ ಸ್ಟೈಲಲ್ಲಿ ಪಾಲಕ್ ದಾಲ್ ಮಾಡೋದನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ರೊಟ್ಟಿ ಮತ್ತು ಚಪಾತಿ ಮತ್ತು ಅನ್ನದ ಜೊತೆಗೆ ಊಟ ಮಾಡೋಕ್ಕೆ ಬಹಳ ಚೆನ್ನಾಗಿರುತ್ತೆ. ದಾಬಾ ಸ್ಟೈಲಲ್ಲಿ ಪಾಲಕ್ ದಾಲ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಅಡುಗೆ ಪದಾರ್ಥಗಳು ನಾನು ಇಲ್ಲಿ ಒಂದು ಬೌಲಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿರ್ತಕ್ಕಂಥ ಪಾಲಕ್ ಇದೆ ಇಲ್ಲಿ. ಇದಾದ ನಂತರ ಒಂದು ಈರುಳ್ಳಿನ ಹಚ್ಕೊಂಡಿದ್ದೀನಿ. ಇದಾದ ಮೇಲೆ ಒಂದು ಟೊಮೊಟೊ ಮತ್ತು ಕರಿಬೇವು ಸೊಪ್ಪು, ಇದಾದ ಮೇಲೆ ಒಂದು ಕಪ್ಪಲ್ಲಿ ನಾನು ತೊಗರಿಬೇಳೆ ಮತ್ತು ಆಯಿಲು, ಇಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಇಲ್ಲಿದೆ. ಇದಾದ ನಂತರ ಇಲ್ಲಿ ಮಸಾಲೆ ಖಾರ, ಚಿಲ್ಲಿ ಪೌಡರ್ ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಮತ್ತು ಜೀರಿಗೆ, ಇದರ ಜೊತೆಗೆ ಅರಿಶಿಣ ಪುಡಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಇದೆ. ಇದು ಆಪ್ಷನ್ಸ್ ಇದೆ, ನೀವು ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಬೇಕಾದರೂ ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ಪಾಲಕ್ ದಾಲ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಅಡುಗೆ ಪದಾರ್ಥಗಳನ್ನು ಮೊದಲೇದಾಗಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ, ನಿಮಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನಾನಿಲ್ಲಿ ಕುಕ್ಕರನ್ನು ಇಟ್ಟಿದ್ದೀನಿ. ಇದಕ್ಕೆ ಒಂದು 2 ಗ್ಲಾಸನ್ನು ನೀರು ಹಾಕೊಂಬೋಣ. ಯಾಕಪ್ಪ ಅಂದರೆ ಆ ಬೇಳೆ ಏನಿದೆ, ಬೇಳೆ ನಮ್ಗೆ ಇದಕ್ಕೆ ಚೆನ್ನಾಗಿ ಬಾಯ್ಲ್ ಆಗಬೇಕಂದ್ರೆ 2 ವಿಜಿಲನ್ನು ಇಲ್ಲಿ ಕುಕ್ಕರ್ನ ವಿಜಿಲ್ ಹೊಡಿಸ್ಬೇಕಾಗತ್ತೆ. ಇವಾಗ ನೀರು ಬಿಸಿಯಾಗಿದೆ, ತಾವು ಗಮನಿಸಬಹುದು, ಇಲ್ಲಿ ಕುದೀತಾ ಇದೆ. ಇದಕ್ಕೆ ನಾನು ಈಗ 1 ಕಪ್ ಏನು ತೊಗರಿ ಬೇಳೆ ಇಟ್ಕೊಂಡಿದ್ದಲ್ಲ, ಈಗ ಅದನ್ನು ಹಾಕ್ತಾ ಇದ್ದೀನಿ. ಇದು ಒಂದು 2 ಟೈಮ್ ನಾನು ಇದು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಓಕೆ, ಯಾಕಪ್ಪ ಅಂದರೆ ಅದು ತೊಗರಿ ಬೇಳೆ ಮೇಲೆ ಇರ್ತಕ್ಕಂಥ ಸಿಪ್ಪೆ ಇದೆಯಲ್ಲ, ಅದು ಚೆನ್ನಾಗಿ ಹೋಗುತ್ತೆ. ಒಂದು 2 ಸಾರಿ ಕ್ಲೀನಾಗಿ ತೊಳ್ಕೊಬೇಕು. ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಆಯಿಲನ್ನು ಹಾಕ್ತೀನಿ. ಯಾಕಪ್ಪ ಅಂದರೆ ಬೇಳೆ ಸ್ವಲ್ಪ ಆಯಿಲ್ ಹಾಕಿಬಿಟ್ರೆ ಸ್ವಲ್ಪ ಬೇಳೆ ಚೆನ್ನಾಗಿ ಕುದೀತದೆ ಬೇಗನೆ, ಅದಕ್ಕೋಸ್ಕರ ಸ್ವಲ್ಪ ಆಯಿಲನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕ್ಲೋಸ್ ಮಾಡಿಬಿಡೋಣ. 2 ವಿಜಿಲ್ ಆಗೋ ಗಂಟ ಇದಕ್ಕೆ ಬಿಟ್ಬಿಡೋಣ. ಈಗ 3 ವಿಜಿಲ್ ಸೀಟಿ ಆಗಿದೆ. ಇದಾದ ನಂತರ ಸ್ವಲ್ಪ ಇದು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದು ನಾನೀಗ ತೆಗೆದಿಟ್ಕೊತೀನಿ. ಈಗ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಏನೋ ರೆಡಿ ಮಾಡ್ಕೊಂಡ್ಬಿಡೋಣ. ಈಗ ಬಾಂಡ್ಲಿ ಬಿಸಿ ಆಗಿದೆ, ಇದಕ್ಕೆ ನಾನೀಗ ಆಯಿಲನ್ನು ಹಾಕ್ತಾ ಇದ್ದೀನಿ. ಇದಾದ ನಂತರ ಸಾಸಿವೆ ಹಾಕೋಣ, ಜೀರಿಗೆ, ಸ್ವಲ್ಪ ಇದು ಚಟಪಟ ಅಂತ ಏನು ಸಾಸಿವೆ ಇದು ಹಾಕ್ತಿದ್ದಂಗೆ ಅದಕ್ಕೆ ನಾವೀಗ ಈರುಳ್ಳಿನ ಒಂದು ಈರುಳ್ಳಿನ ಹಚ್ಕೊಂಡಿದ್ದೀನಿ, ಆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡ್ಬಿಡೋಣ, ಬೆಳ್ಳುಳ್ಳಿ. ಇದಕ್ಕೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗೋಕ್ಕೆ ಮೀಡಿಯಂ ಲೋ ಫ್ಲೇಮಲ್ಲಿ ನನಗೆ ಗ್ಯಾಸ್ ಇಟ್ಟು ಚೆನ್ನಾಗಿ ಇದಕ್ಕೆ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ತಾವು ಗಮನಿಸಬಹುದು, ಈಗ ಏನು ಈರುಳ್ಳಿ ಇದೆ ಚೆನ್ನಾಗಿ ಈಗ ಫ್ರೈ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ಹಸಿಯಾಗಿ ಇರಬಾರ್ದು, ಹಸಿಯಾಗಿರೋದ್ರಿಂದ ಇದು ಸ್ಮೆಲ್ ಬರುತ್ತೆ. ಸೊ ಚೆನ್ನಾಗಿ ಫ್ರೈ ಆಗೋ ಗಂಟ ಇದು ನಾನು ಈರುಳ್ಳಿ ಮಾಡ್ಕೊಂಡಿದ್ದೀನಿ. ಇದು ಆದಮೇಲೆ ನಾನು ಒಂದು ಟೊಮೊಟೊನೇ ಹಚ್ಕೊಂಡು ಇಟ್ಕೊಂಡಿದ್ದಲ್ಲ, ಆ ಟೊಮೊಟೊನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಟೊಮೊಟೊ ಏನಿದೆ ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ ಒಂದು 2 ನಿಮಿಷ. ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನ್ಸ್ ಇದೆ, ನೀವು ಹಾಕೋಬಹುದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇದಾದ ನಂತರ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕೊಂಬೋಣ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಹಾಕಾದ ನಂತರ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ, ಈ ಥರ ಸಾಫ್ಟ್ ಆಗೋವರೆಗೂ ಒಂದು 2 ನಿಮಿಷ ಇದಕ್ಕೆ ಚೆನ್ನಾಗಿ ಫ್ರೈ ಆಗೋ ಗಂಟ ಇದಕ್ಕೆ ಟೈಮ್ ಬಿಟ್ಬಿಡಬೇಕು. ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ 2 ನಿಮಿಷ. ಈಗ ಟೊಮೊಟೊ ಏನಿದೆ ಫುಲ್ ಸಾಫ್ಟ್ ಆಗಿದೆ, ಚೆನ್ನಾಗಿ ಇದು ಕುದ್ದಿದೆ, ಈಗ ಚೆನ್ನಾಗಿ ಫ್ರೈ ಆಗಿದೆ, ತಾವುಗಳು ಗಮನಿಸ್ಬೋದು. ಇದಕ್ಕೆ ನಾವು ಈಗ ಸ್ವಲ್ಪ ಏನು ಮಾಡ್ಬೋಣ ಅಂದರೆ ಮಸಾಲೆ ಖಾರ ಹಾಕೊಂಬಿಡೋಣ. ನಿಮಗೆ ಎಷ್ಟು ಖಾರ ಬೇಕೋ ಆ ಥರ ನೋಡ್ಕೊಂಬಿಟ್ಟು ಹಾಕೊಂಬಿಡಿ. ಓಕೆ, ಕೆಲವೊಬ್ಬರಿಗೆ ಖಾರ ಆಗೋದಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ. ಇದಾದ ನಂತರ ನಾನು ಸ್ವಲ್ಪ ಇಲ್ಲಿ ಮಸಾಲೆ ಖಾರ ಹಾಕ್ತಾ ಇದ್ದೀನಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ನೀವು ಎಷ್ಟು ನಿಮಗೆ ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು, ಕೆಲವರಿಗೆ ಅಭಿರುಚಿ ಹೆಂಗಿದೆ ಆ ಥರ ನೀವು ಸ್ವಲ್ಪ ಹಾಕೊಳ್ಳಿ. ಇದಾದ ನಂತರ ಮೊದಲೇ ಸ್ವಲ್ಪ ಅರಿಶಿಣನ ಸೇರಿಸಿದೆ ನಾನು ಇದಕ್ಕೆ ಬೇಳೆಗೆ. ಇದಕ್ಕೆ ಸ್ವಲ್ಪ ಅರಿಶಿಣನ ಇದಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ಇದಾದ ನಂತರ ಚೆನ್ನಾಗಿ ಇದಕ್ಕೆ ಈಗ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಗಮನಿಸ್ಬೋದು ಕಲರು ಹೆಂಗೆ ಬಂದಿದೆ ಅಂತ. ಈಗ ಈ ಥರ ಕಲರ್ ಬರ್ತದೆ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಇದಕ್ಕೆ 1 ನಿಮಿಷ ಅಷ್ಟೇ ಏನು ಸ್ವಲ್ಪ ಆಯಿಲಲ್ಲಿ ಬಿಡಿ. ಮಸಾಲೆ ಖಾರ ನಾವು ಎಲ್ಲ ಹಾಕ್ಕೊಂಡಿದ್ದೀವಿ, ಚೆನ್ನಾಗಿ ಅದಕ್ಕೆ ಕಲಿಬೇಕು. 1 ನಿಮಿಷ ಬಿಡ್ತಿದ್ದಂಗೆ ಏನಾಗುತ್ತೆ, ಚೆನ್ನಾಗಿ ಆಯಿಲ್ ಬಿಟ್ಕೊಳ್ತದೆ. ಆ ಆಯಿಲ್ ಬಿಟ್ಕೊಳ್ತಿದ್ದಂಗೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾವೇನು ಪಾಲಕ ಪಲ್ಯ ಏನು ಸೋಸಿ ಇಟ್ಕೊಂಡಿದ್ದೀವಲ್ಲ, ಕ್ಲೀನ್ ಮಾಡಿ ಏನು ಪಾಲಕ ಪಲ್ಯ ಇಟ್ಕೊಂಡಿದ್ದೀವಿ, ಈ ಪಾಲಕ ಪಲ್ಯನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ನಿಮ್ಗೆ ಕಾಣ್ಬೋದು ಏನು ಫುಲ್ ಪಾತ್ರೆ ತುಂಬ ಎಲ್ಲ ಆಗಿಬಿಟ್ಟಿದೆ ಅಂತ. ಇದು ಸ್ವಲ್ಪ ಕುದ್ದಾದ್ಮೇಲೆ ಇದು ತುಂಬಾ ಕಮ್ಮಿ ಆಗುತ್ತೆ. ಈಗ ಇಷ್ಟು ಜಾಸ್ತಿ ಕಾಣ್ತಾ ಇದೆ. ಇದಕ್ಕೆ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ.
ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಮಿಕ್ಸ್ ಮಾಡ್ಕೊಂಡು ಆದ ಬಳಿಕೆ ಇದಕ್ಕೆ ಒಂದು 2 ನಿಮಿಷ ನಮಗೆ ಇದಕ್ಕೆ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ನಾವೀಗ ಇದೆಲ್ಲ ಲೀಡನ್ನು ನಾನು ಈಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿ ಇದು ಬಾಯ್ಲ್ ಆಗಲಿ. ಒಂದು 2 ನಿಮಿಷ ವೇಟ್ ಮಾಡೋಣ. ಒಂದು 2 ನಿಮಿಷ ಆದಮೇಲೆ ಈಗ ಲೀಡನ್ನು ಓಪನ್ ಮಾಡೋಣ. ಯಾವ ರೀತಿ ಆಗಿದೆ ನೋಡಿ ಇಲ್ಲಿ. ಓಕೆ, ಈ ಥರ ಏನು ಚೆನ್ನಾಗಿ ಈಗ ಪಲ್ಯ ಏನಿದೆ ಚೆನ್ನಾಗಿ ಅದನ್ನು ಈಗ ಕುದ್ದಿದೆ, ಚೆನ್ನಾಗಿ ಮೆತ್ತಗಾಗಿದೆ. ಈಗ ಇದಕ್ಕೆ ನಾವೇನು ಮಾಡ್ಕೋಬೇಕಪ್ಪ ಅಂದರೆ ಮೊದಲೇದಾಗಿ ಏನು ಬೇಳೆನ ಕುಕ್ಕರಲ್ಲಿ ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ನಾವೀಗ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಏನು ಕುದಿಸ್ಕೊಂಡು ಇಟ್ಕೊಂಡಿದ್ದಲ್ಲ ಅದನ್ನೀಗ ಇದಕ್ಕೆ ಹಾಕೊಂಡ್ಬಿಡೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ, ಮೇಲೆ ಸ್ವಲ್ಪ. ಇದಾದ ನಂತರ ಒಂದು 2 ನಿಮಿಷ ಇದಕ್ಕೆ ಚೆನ್ನಾಗಿ ಲೀಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. 2 ನಿಮಿಷ ಆದ ನಂತರ ನಾನೀಗ ಲೀಡ್ ಓಪನ್ ಮಾಡ್ತಾ ಇದ್ದೀನಿ. ತಾವುಗಳು ಇಲ್ಲಿ ಗಮನಿಸಬಹುದು ಎಷ್ಟು ಚೆನ್ನಾಗಿ ಆಗಿದೆ ಈಗ ಇದು. ಓಕೆ, ಸೇಮ್ ಇದು ದಾಬಾ ಸ್ಟೈಲಲ್ಲಿ ಆಗಿರ್ತಕ್ಕಂಥ ಪಾಲಕ್ ದಾಲ್ ಆಗಿದೆ. ಇದು ಸ್ವಲ್ಪ ಯಾಕೆ ಸ್ವಲ್ಪ ಹಳದಿ ಬಣ್ಣ ಕಾಣ್ತಾ ಇಲ್ಲಪ್ಪ ಅಂದರೆ ನಾವು ಇದು ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕ, ಅದರಲ್ಲಿಯೂ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಏನಂತೀವಿ, ಅಲ್ಲಿರ್ತಕ್ಕಂಥ ಏನು ಮಸಾಲೆ ಖಾರನ ಹಾಕೋದ್ರಿಂದ ನಮಗೆ ಇದು ಸ್ವಲ್ಪ ಈ ಥರ ಕಲರ್ ಕಾಣ್ತಾ ಇದೆ. ಓಕೆ, ಇದು ಸೇಮ್ ಆಗಿರ್ತಕ್ಕಂಥದ್ದು ದಾಬಾ ಸ್ಟೈಲ್ ಇರ್ತಕ್ಕಂಥದ್ದು ಪಾಲಕ್ ದಾಲ್ ರೆಡಿ ಆಗಿದೆ ಫೈನಲ್ ಆಗಿ. ಇದು ನಮಗೆ ಊಟಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಏನಪ್ಪ ಅಂತಂದರೆ ನಾವು ರೋಟಿ, ಕಡಕ್ ರೊಟ್ಟಿ, ಅದರಲ್ಲೂ ಕಡಕ್ ರೊಟ್ಟಿ, ಚಪಾತಿ, ಓಕೆ, ನೀವು ಅನ್ನದ ಜೊತೆಗಾದರೂ ಇದನ್ನು ನೀವು ಊಟ ಮಾಡ್ಬೋದು. ಈಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ತಾವುಗಳು ಗಮನಿಸಬಹುದು ಊಟಕ್ಕೆ ರೆಡಿಯಾಗಿರ್ತಕ್ಕಂಥ ಪಾಲಕ್ ದಾಲ್ ರೆಡಿ ಆಗಿದೆ. ಯಾವ ರೀತಿ ಆಗಿದೆ ಅಂತ ಹೇಳಿ. ಓಕೆ, ಈ ಥರ ಪಾಲಕ್ ರೆಸಿಪಿ ಕೂಡ ನಿಮ್ಮ ಮನೆಯಲ್ಲಿ ಕೂಡ ನೀವು ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮುಖಾಂತರ ಕಳಿಸಿ. ಇದು ಆರೋಗ್ಯಕ್ಕೆ ಮತ್ತು ಪಾಲಕ ಪಲ್ಯ ಇರೋದ್ರಿಂದ ಅಂದರೆ ಪಾಲಕ ದಾಲ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ನೀವು ರೊಟ್ಟಿಗೆ, ಕಡಕ್ ರೊಟ್ಟಿಗೆ ಮತ್ತು ಚಪಾತಿಗೆ ಹಚ್ಕೊಂಡು ಊಟ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಊಟ ಮಾಡಿ ಆ ನಂತರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.